ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಅನನ್ಯ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ. ಆ ಮೂಲಕ ತನ್ನ ಮಗಳು ಧರ್ಮಸ್ಥಳಕ್ಕಂತ ಹೇಳಿ ಬಂದಾಗ ಪ್ರವಾಸಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ಲು. ಕೆಎಂಸಿ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ಲು. ಸ್ನೇಹಿತರ ಜೊತೆಯಲ್ಲಿ ಬಂದಾಗ ಆಕೆ ಮಿಸ್ಸಿಂಗ್ ಆದವಳು. ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಅವ್ರ ತಾಯಿಯನ್ನು ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಮೇರೆಗೆ ಪ್ರಕರಣ ವರ್ಗಾವಣೆ ಆಗಿದೆ. 2003ರಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಈ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಅನನ್ಯ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ. ಆ ಮೂಲಕ ತನ್ನ ಮಗಳು ಧರ್ಮಸ್ಥಳಕ್ಕಂತ ಹೇಳಿ ಬಂದಾಗ ಪ್ರವಾಸಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ಲು. ಕೆಎಂಸಿ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ಲು. ಸ್ನೇಹಿತರ ಜೊತೆಯಲ್ಲಿ ಬಂದಾಗ ಆಕೆ ಮಿಸ್ಸಿಂಗ್ ಆದವಳು. ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಅವ್ರ ತಾಯಿಯನ್ನು ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಮೇರೆಗೆ ಪ್ರಕರಣ ವರ್ಗಾವಣೆ ಆಗಿದೆ. 2003ರಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಈ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಅನನ್ಯ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ. ಆ ಮೂಲಕ ತನ್ನ ಮಗಳು ಧರ್ಮಸ್ಥಳಕ್ಕಂತ ಹೇಳಿ ಬಂದಾಗ ಪ್ರವಾಸಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ಲು. ಕೆಎಂಸಿ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ಲು. ಸ್ನೇಹಿತರ ಜೊತೆಯಲ್ಲಿ ಬಂದಾಗ ಆಕೆ ಮಿಸ್ಸಿಂಗ್ ಆದವಳು. ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಅವ್ರ ತಾಯಿಯನ್ನು ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಮೇರೆಗೆ ಪ್ರಕರಣ ವರ್ಗಾವಣೆ ಆಗಿದೆ. 2003ರಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಈ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಅನನ್ಯ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ. ಆ ಮೂಲಕ ತನ್ನ ಮಗಳು ಧರ್ಮಸ್ಥಳಕ್ಕಂತ ಹೇಳಿ ಬಂದಾಗ ಪ್ರವಾಸಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ಲು. ಕೆಎಂಸಿ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ಲು. ಸ್ನೇಹಿತರ ಜೊತೆಯಲ್ಲಿ ಬಂದಾಗ ಆಕೆ ಮಿಸ್ಸಿಂಗ್ ಆದವಳು. ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಅವ್ರ ತಾಯಿಯನ್ನು ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಮೇರೆಗೆ ಪ್ರಕರಣ ವರ್ಗಾವಣೆ ಆಗಿದೆ. 2003ರಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಈ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಅನನ್ಯ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ. ಆ ಮೂಲಕ ತನ್ನ ಮಗಳು ಧರ್ಮಸ್ಥಳಕ್ಕಂತ ಹೇಳಿ ಬಂದಾಗ ಪ್ರವಾಸಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ಲು. ಕೆಎಂಸಿ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ಲು. ಸ್ನೇಹಿತರ ಜೊತೆಯಲ್ಲಿ ಬಂದಾಗ ಆಕೆ
ಮಿಸ್ಸಿಂಗ್ ಆದವಳು ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಎಲ್ಲ ಅವ್ರ ತಾಯಿಯನ್ನು ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಮೇರೆಗೆ ಪ್ರಕರಣ ವರ್ಗಾವಣೆ ಆಗಿದೆ. 2003ರಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಈ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಅನನ್ಯ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ. ಆ ಮೂಲಕ ತನ್ನ ಮಗಳು ಧರ್ಮಸ್ಥಳಕ್ಕಂತ ಹೇಳಿ ಬಂದಾಗ ಪ್ರವಾಸಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ಲು. ಕೆಎಂಸಿ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ಲು. ಸ್ನೇಹಿತರ ಜೊತೆಯಲ್ಲಿ ಬಂದಾಗ ಆಕೆ ಮಿಸ್ಸಿಂಗ್ ಆದವಳು ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಎಲ್ಲ ಅವ್ರ ತಾಯಿಯನ್ನು ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಮೇರೆಗೆ ಪ್ರಕರಣ ವರ್ಗಾವಣೆ ಆಗಿದೆ. 2003ರಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಈ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಅನನ್ಯ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ. ಆ ಮೂಲಕ ತನ್ನ ಮಗಳು ಧರ್ಮಸ್ಥಳಕ್ಕಂತ ಹೇಳಿ ಬಂದಾಗ ಪ್ರವಾಸಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ಲು. ಕೆಎಂಸಿ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ಲು. ಸ್ನೇಹಿತರ ಜೊತೆಯಲ್ಲಿ ಬಂದಾಗ ಆಕೆ ಮಿಸ್ಸಿಂಗ್ ಆದವಳು ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಎಲ್ಲ ಅವ್ರ ತಾಯಿಯನ್ನು ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಮೇರೆಗೆ ಪ್ರಕರಣ ವರ್ಗಾವಣೆ ಆಗಿದೆ. 2003ರಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಈ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಅನನ್ಯ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿದೆ. ಆ ಮೂಲಕ ತನ್ನ ಮಗಳು ಧರ್ಮಸ್ಥಳಕ್ಕಂತ ಹೇಳಿ ಬಂದಾಗ ಪ್ರವಾಸಕ್ಕಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ಲು. ಕೆಎಂಸಿ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಅವಳು ಓದ್ತಾ ಇದ್ಲು. ಸ್ನೇಹಿತರ ಜೊತೆಯಲ್ಲಿ ಬಂದಾಗ ಆಕೆ ಮಿಸ್ಸಿಂಗ್ ಆದವಳು ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಎಲ್ಲ ಅವ್ರ ತಾಯಿಯನ್ನು ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಮೇರೆಗೆ ಪ್ರಕರಣ ವರ್ಗಾವಣೆ ಆಗಿದೆ. 2003ರಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಸುಜಾತ ಭಟ್ ಕೊಟ್ಟಿದ್ರು. ಈ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿದೆ.